ತುಂಬಾ ಹೊಟ್ಟೆ ಸಿಗ್ತಾ ಇದೆ ಅನ್ಸುತ್ತೆ. ಈಗ ಹೋಗ್ತಿದಂಗೆ ಸೀದಾ ಹೋಟ್ಲ್ ಹತ್ರ ಹೋಗ್ತೀವಿ 20 ಮಿನಿಟ್ಸ್ ಅಲ್ಲಿ. ಹೌದೌದು, ಇದು ಏರ್ಪೋರ್ಟ್. ಈಗ ಬಾಲರಾಮನ ದರ್ಶನಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ರೆಡಿ ಆಗಿದ್ದಾರಲ್ಲ ಅಂತ ಈಗ ನೋಡ್ಕೊಂಬರೋಣ. ನಮ್ಮ ಮನೆಯವ್ರ ಔಟ್ಫಿಟ್ ಮೊದಲೇ ನಾವು ನೋಡಿದ್ದಕ್ಕೆ ಇವಾಗ ನೋಡ್ತಾ ಇದ್ದೀನಿ ನಾನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಮೇಲೆ ಬೇಕಾದ್ರೆ ರೂಮ್ ಒಳಗಡೆ ಲಗೇಜ್ ಎಲ್ಲ ಇಟ್ಬಿಟ್ಟು ಓಕೆನಾ. ಲಗೇಜ್ ಇಟ್ಟು ಇಮಿಡಿಯೇಟ್ಲಿ ಫ್ರೆಶ್ ಅಪ್ ಆಗಿ ಇಮಿಡಿಯೇಟ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಗಡೆ ಬಂದು ಬಸ್ ಹತ್ತಿ ಸೀದಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಇದು ವಿಡಿಯೋ ಯಾವುದ್ರದ್ದು ಬಗ್ಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ತಮಿಳ್ನಲ್ಲಿ ಕೂಡ ನೋಡಿರ್ತೀರ. ಇದು ನಾವಿವಾಗ ಫ್ಲೈಟು ಲ್ಯಾಂಡ್ ಆದಮೇಲೆ ಅಯೋಧ್ಯೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ಇವಾಗ ಅವರು ನಮ್ಮ ಗೈಡ್ ಏನಿದ್ದಾರೆ ಅವರು ನಮಗೆ ಅವರು ತುಂಬಾ ಲೆಂತಿಯಾಗಿ ಹೇಳಿದ್ದಾರೆ. ಅದೆಲ್ಲ ನಾನು ಮ್ಯೂಟ್ ಮಾಡಿ ನಾನೇ ಹೇಳ್ತಾ ಇದ್ದೀನಿ. ಅವರಿವಾಗ ನಮ್ಮನ್ನು ಹೋಟೆಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬೇಗ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆದಮೇಲೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಮತ್ತು ಇಲ್ಲಿ ಗಲ್ಲಿನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ವೆಹಿಕಲ್ ಏನೂ ಹೋಗೋದಿಲ್ಲ. ರೂಮಿಂದನೂ ನಮ್ಮ ಸ್ವಂತ ಗಾಡಿ ಏನಿದೆ ಅದು ಕೂಡ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಲ್ಲ. ಇಲ್ಲೇ ಆಟೋಗಳಿದ್ದಾವೆ, ಆ ಆಟೋದಲ್ಲೇ ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಇವ್ರ ಜೊತೆ ಇನ್ನೊಬ್ಬರು ಗೈಡ್ನು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರು ನಮಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಆಟೋಗಳಂತೂ ತುಂಬಾ ವಿಚಿತ್ರವಾಗಿದ್ದಾವೆ. ನೋಡೋಕ್ಕೆ ಒಂಥರ ಫುಲ್ಲು ಖುಷಿಯಾಗುತ್ತೆ, ಒಂದು ಸ್ವಲ್ಪ ಬೇಜಾರಾಗುತ್ತೆ. ಆಲ್ಮೋಸ್ಟ್ 8:30 9 o'clock ಒಳಗಡೆ ನೈಟ್ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಳ್ಳಿ, ರೆಸ್ಟ್. ಓಕೆನಾ. ನಾಳೆ ಬೆಳಗ್ಗೆ 8 ಗಂಟೆ ಟಿಫನ್ ರೆಡಿ ಇರುತ್ತೆ. ನಾಳೆ ಬೆಳಗ್ಗೆ 8 ಗಂಟೆ ಬ್ರೇಕ್ಫಾಸ್ಟ್. ಅದು ಮುಗಿಸ್ಕೊಂಡು ಒಂದು ಹಾಫ್ ಅನ್ ಅವರ್ ಟೈಮ್ ಇರುತ್ತೆ. ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಕೆಳಗಡೆ ತಗೊಬನ್ನಿ, ಸೀದಾ ಕಾಶಿಗೆ ಹೋಗ್ತೀವಿ. ಇಷ್ಟು ಪ್ಲಾನ್. ಓಕೆನಾ. ಅಷ್ಟೇ. ಅದೇನಂದ್ರೆ ಎಲ್ಲಾ ಕಡೆ ಹೊರದಾಕಿದ್ದಾರೆ. ಎಲ್ಲ ಇನ್ನು 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ಇದರಿಂದ ಏನು ಬೇರೆ ಏನು ನೋಡಕ್ಕಾಗಲ್ಲ. ಬೇರೆ ಇನ್ನೇನು ಅಂತ ಇಂಪಾರ್ಟೆಂಟ್ ಇರಲ್ಲ ಬಿಡಿ. ಅಷ್ಟೇ. ಮೇನ್ ರಾಮ ಮಂದಿರ, ಹನುಮಾನ್ ಮಂದಿರ ಮೇನ್. ದಶರಥ ಮಹಲ್ ನೋಡ್ಬೋದು. ಓಕೆನಾ. ನಾಳೆ ವಾರಣಾಸಿಲಿ ಬಂದು ಲೋಕಲ್ ಟೆಂಪಲ್ಸ್ ಒಂದು 6-7 ಟೆಂಪಲ್ಸ್ ಇದೆ. ಅಂದ್ರೆ ಮೇನ್ ಟೆಂಪಲ್ ಬಿಟ್ಟು ಯಾವ್ದು ಅನ್ನಪೂರ್ಣೇಶ್ವರಿ, ವಿಶ್ವನಾಥ, ವಿಶಾಲಾಕ್ಷಿ, ಇವು 3 ಬಿಟ್ಟು ಇನ್ನು 7 ಟೆಂಪಲ್ ಲೋಕಲ್ ಟೆಂಪಲ್ಸ್. ಓಕೆನಾ. ಆ ಟೆಂಪಲ್ಸ್ ಎಲ್ಲ ಒಂದು 3 hours ಅಲ್ಲಿ ಮುಗಿಸ್ಕೊಡ್ತೀನಿ. ಮೇನ್ ಟೆಂಪಲ್ ಬಂದು ಸ್ವಲ್ಪ ರಶ್ ಇದೆ, ನೋಡೋಣ ಹೆಂಗಾಗುತ್ತೆ. ಓಕೆನಾ. ಅದಾದ್ಮೇಲೆ ಗಂಗಾ ಘಾಟ್ ಪೂರ್ತಿ ಒಂದು 64 ಘಾಟ್ ಬೋಟ ಸುತ್ತಾಡ್ತೀವಿ. ಅದಾದ್ಮೇಲೆ ಗಂಗಾ ಆರತಿ ಆದ್ಮೇಲೆ ನಿಮ್ದು ಏನಾದ್ರು ಪರ್ಸನಲ್ ಪೂಜೆ ಇದ್ರೆ ದಯವಿಟ್ಟು ತಿಳಿಸಿ. ಪಿಂಡ ಪ್ರದಾನ ಆತರ ಏನಾದ್ರು ಮಾಡ್ತೀರಾ? ಮಾಡಿಸ್ತೀರಾ? ಎಷ್ಟೊತ್ತಾಗುತ್ತದು? 1 hour ಇರುತ್ತೆ. ಇಲ್ಲ, ಕಾಶಿನಲ್ಲಿ ನಿಮ್ಗೆ ಯಾವ್ದಾರು ಮುಂದೆ ಹಿಂದೆ ಮಾಡ್ಕೋಬಹುದು, ಆತರ ಏನ್ ತೊಂದರೆ ಇಲ್ಲ. ಇದೇ ಫಸ್ಟ್ ಮಾಡ್ಬೇಕು ಅದೇ ಫಸ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಸರಿ ಸರ್, ಆಯ್ತು. ನಾಳೆ ಹೋಗ್ತಾ ಹೇಳ್ತೀನಿ ನಾನು. ಓಕೆನಾ. ಅಡುಗೆ ಮಾಡ್ತಿದ್ರು ಅಂದರೆ ಭಟ್ರನ್ನ ಇವ್ರನ್ನೇ ಜೊತೆನಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬೋದ್ರು. ಅಡುಗೆನೂ ಅಷ್ಟೇ ನಮಗೆ ಮೈನ್ ಇಂಪಾರ್ಟೆಂಟ್ ಅಂತ ಇದ್ದಿದ್ದು ಊಟ ತಿಂಡಿ ಬಗ್ಗೆನೇ. ಯಾಕೆ ಅಂದರೆ UP-ನಲ್ಲಿ ಅಷ್ಟೊಂದು ಊಟ ತಿಂಡಿಗಳು ಅಷ್ಟೊಂದು ಚೆನ್ನಾಗಿರಲ್ಲ. ಅಂದರೆ ಚೆನ್ನಾಗಿರುತ್ತೆ ಅಂತ ಆ ಕಡೆಯವ್ರಿಗೆ ಮಾತ್ರ ಅಷ್ಟೊಂದು ಇಷ್ಟ ಆಗುತ್ತೆ, ನಮಗೆಲ್ಲ ಅದು ಇಷ್ಟ ಆಗಲ್ಲ. ನಮ್ಮ ಬಾಡಿಗೆ ಅದು ಒಪ್ಪೋದಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡೋದು ಅಂದ್ಕೊಂಡಿದ್ವಿ. ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಊಟಕ್ಕೆ ನಮಗೆ ಚಪಾತಿ ಮತ್ತು ಕರಿ, ಅನ್ನ ಸಾಂಬಾರು ಕೊಟ್ಟಿದ್ರು. ಹಾಗೆ ಸಂಡಿಗೆಗಳು ಮಾಡಿದರು. ಅಲ್ಲಿ ಕ್ಯಾರೆಟು ನೀವು ನೋಡಿದ್ರು ಅಂದ್ಕೊಳ್ತೀನಿ. ಕ್ಯಾರೆಟು ಅಷ್ಟೇ ಫುಲ್ಲು ಕಲರ್ ಎಲ್ಲ ಬೀಟ್ರೋಟ್ ಕಲರ್ ಇತ್ತು. ಕ್ಯಾರೆಟ್ ಅದು, ಬಟ್ ಬೀಟ್ರೋಟ್ ಕಲರ್ ಇತ್ತು. ನಮಗೆ ಈಗ ರೂಮ್ ಸಿಕ್ತು 109. ರೂಮ್ ಹೇಗಿದೆ ಅಂತ ನಿಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಚಳಿ ಎಷ್ಟಿತ್ತು ಅಂದರೆ ಚಪ್ಪಲ್ ಬಿಟ್ಟು ಕೂಡ ರೂಮ್ ಒಳಗಡೆ ನಡೆಯೋಕ್ಕಾಗ್ತಾಯಿರಲ್ಲ, ಆ ರೇಂಜಿಗಿತ್ತು ಚಳಿ. ಕಾಲ್ಬಿಡು, ಕೊರಿತಾಯ್ತಾ? ಇದು ಹೆಂಗ್ರಿ ಎಳಿಯೋದು? ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಚಳಿ ಇದ್ರಿಂದ ಚಪ್ಪಲ್ ಬಿಟ್ಟು ಕೂಡ ನಡೆಯೋಕ್ಕಾಗ್ತಿರಲಿಲ್ಲ, ಹೇಳಿದ್ನಲ್ಲ. ಈಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾವು ಬೇಗ ರೆಡಿ ಆಗಬೇಕು. ಹಾಗಾಗಿ ನಾನು ಅಷ್ಟೊಂದೆಲ್ಲ ರೂಮಿಂದು ಡೀಟೇಲಾಗಿ ವಿಡಿಯೋ ಮಾಡಲಿಲ್ಲ.
ಅವರು ನಮ್ಗೆ ಏನು ಟೈಮಿಂಗ್ ಕೊಟ್ಟಿರ್ತಾರೆ ಆ ಟೈಮ್ ಅಷ್ಟರಲ್ಲಿ ನಾವು ಬೇಗ ರೆಡಿ ಆಗಬೇಕು ಅಂತ ಹೇಳಿದರು. ಹಾಗಾಗಿ ರೆಡಿ ಆಗಿಬಿಡೋಣ ಅಂತ ರೆಡಿ ಆಗಿದ್ವಿ. ನಾನು ಇಲ್ಲಿ ಸೀರೆನ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಅಂದರೆ ಬ್ಲೌಸು ಅಂದರೆ ಬಾರ್ಡ್ರಿಗೆ ಬಂತು ಬ್ಲ್ಯಾಕು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಅಂತ ನನಗನ್ನಿಸ್ತಾ ಇದೆ. ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ಎಲ್ಲರೂ ಅಲ್ಲಿ ರೇಗಿಸ್ತಾಯಿದ್ರು ನಮ್ಮ ಮನೆಯವ್ರನ್ನ, ಸಖತ್ತಾಗಿ ರೆಡಿಯಾಗಿದ್ದೀರಾ, ಟ್ರೆಡಿಷನಲ್ ಆಗಿ ರೆಡಿಯಾಗಿದ್ದೀರಾ ಅಂತ ಹೇಳ್ತಾಯಿದ್ರು. ನಾನು ಸೀರೆಗಳೆಲ್ಲ ಉಡೋದೆಲ್ಲ ಕಡಿಮೆ, ಆದ್ರೂ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀನಿ, ಪರವಾಗಿಲ್ಲ. 2 ದಿನವೂ ಬ್ಯಾಲೆನ್ಸ್ ಮಾಡಿದೆ. ರೂಮೆಲ್ಲ ನೋಡಿದ್ರೆಲ್ಲ ಇವಾಗೆಲ್ಲ ರೆಡಿಯಾಗಿದ್ದಾಯಿತು. ಈಗ ಬಾಲರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿದ್ದಾರಲ್ಲ ಅಂತ ಈಗ ನೋಡ್ಕೊಂಬರೋಣ. ನಮ್ಮ ಮನೆಯವ್ರ ಔಟ್ಫಿಟ್ಟು ಮೊದಲೇ ನಾನು ನೋಡಿದ್ದಕ್ಕೆ ಇವಾಗ ನೋಡ್ತಾ ಇದ್ದೀನಿ ನಾನು. ಎಲ್ಲರೂ ಕೂಡ ರೆಡಿಯಾಗಿ ಆಲ್ಮೋಸ್ಟು ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಇನ್ನೊಂದು 5-6 ಜನ ಇದ್ವಿ, ಹಾಗಾಗಿ ನಾವಿವಾಗ ಹೋಗ್ತಾ ಇದ್ವಿ. ಅವರು ಮೋಹನ್ ಅವ್ರು ಹೇಳ್ತಾಯಿದ್ರು, ಮೇಡಮ್ ಬೇಗ ಬೇಗ ಬರಬೇಕು ಅಂತ. ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಎಷ್ಟೆಷ್ಟು ಕಂಡೀಷನ್ ಇದೆ ಅಂತ ನೀವೇ ಇವ್ರ ಬಾಯರೆ ಕೇಳಿ. ಎಲೆಕ್ಟ್ರಿಕಲ್ ಐಟಮ್ಸ್ ಎನಿವನ್ ಯಾವುದು ಬಿಡಲ್ಲ. ಪೆನ್ನು, ಪೆನ್ಸಿಲು, ಎನಿವನ್ ವಾಚ್ ಯಾವುದು ಬೇಡ. ಕೇಳಿದ್ರಲ್ಲ, ಒಂದು ಬೆಲ್ಟ್ ಸಹ ಕೂಡ ಹಾಕ್ಕೊಂಡು ದೇವ್ರ ದರ್ಶನ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಸ್ವಲ್ಪ ಟೆನ್ಷನ್ ಆದರು. ವಾಚ್, ಮೊಬೈಲು, ಚಾರ್ಜರು, ಹಾಗೆಯೇ ಪ್ರತಿಯೊಂದು ಐಟಮ್ಸನ್ನು ನೀವು ತೊಗೊಂಡೋಗಂಗಿಲ್ಲ, ಓನ್ಲಿ ಫಾರ್ ಮನಿ. ಹಾಗೆಯೇ ಮೆಡಿಸನ್ನು ಅಷ್ಟೇ ನೀವು ತೊಗೊಂಡೋಗಂಗಿಲ್ಲ ಅಂತ ಹೇಳಿದ್ರು. ಅದೆಲ್ಲ ಲೆಂತಿ ಆಗುತ್ತೆ ಅಂತೇಳಿ ನಾನು ಕಟ್ ಮಾಡಿದೆ. ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಹೋಗೋದಕ್ಕೆ ಆಟೋ ಮಾಡಿದರು. 31 ಜನ ಇರೋದ್ರಿಂದ ಇಲ್ಲಿ 6 ಆಟೋ ಮಾಡಿದರು. ಆಟೋ ಹೇಗಿದೆ ಅಂತ ನೋಡಿ, ತುಂಬಾ ಡಿಫ್ರೆಂಟ್ ಆಗಿದೆ. ಚನ್ನರಾಯಪಟ್ಟಣ ನಮ್ಮೂರ ಹತ್ರನೇ. ಯಾವ ನಿಮ್ದು? ಕುಣಿಗಲ್ಲಿಂದ ಅಲ್ಲಿಂದ 70 ಕುಣಿಗಲ್ ಬಿಟ್ಟು ಚಂದ್ರಪಟ್ಟಣ, ಯಡೂರು, ಚಂದ್ರಪಟ್ಟಣ. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ. ಕುಣಿಗಲ್ ಆದ್ಮೇಲೆ ಯಡೂರು ಆದ್ಮೇಲೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ರು. ಬಟ್ ಏನು ಅಂದರೆ ಟೋಪಿ, ಸ್ವೆಟರು, ಹಾಗೆ ಕೈಗೆ ಗ್ಲೌಸು ಈ ಥರ ಎಲ್ಲ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ದೇವಸ್ಥಾನ ಇನ್ನೂ ಫಸ್ಟ್ ಫ್ಲೋರ್ ಬರಬೇಕು. ರಾಮ, ಲಕ್ಷ್ಮಣ, ಸೀತಾ. ಇವಾಗ ದೇವಸ್ಥಾನದ ಹತ್ರ ಯಾವ್ಯಾವ ದೇವಸ್ಥಾನದ ಹತ್ರ ಹೋಗ್ತೀವಿ ಅಲ್ಲೆಲ್ಲ ಒಂದು ನಾಮನ ಟ್ರೇಡ್ ಮಾರ್ಕ್ ಹಾಕಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಇಲ್ಲೂ ಕೂಡ ಅಷ್ಟೇ. ಫಸ್ಟು ಗಂಧ ಹಚ್ಬಿಟ್ಟು ಅದ್ರ ಮೇಲೆ ಜೈ ಶ್ರೀರಾಮ್ ಅಂತ ರೆಡ್ಡಲ್ಲಿ ಇಡ್ತಾರೆ. ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು. ಚೆನ್ನಾಯ್ತಲ್ಲ ಅದು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ತಾ ಇರ್ಬೋದು, ಈಗ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರ ಔಟ್ಫಿಟ್ಟು ನಾನು ಆವಾಗಲೇ ಹೇಳಿದ್ನಲ್ಲ, 20 ವರ್ಷ ಆಗಿತ್ತು. ಅದು ನಮ್ಮ ಮದುವೆನಲ್ಲಿ ಹಾಕ್ಕೊಂಡಿದ್ದಕ್ಕೆ. ಇವತ್ತೇ ರಾಮನ್ನ ನೋಡೋದಕ್ಕೆ, ಬಾಲರಾಮನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಖುಷಿ ಆಯಿತು. ಆಟೋ ನಿಲ್ಲಿಸಿ ಸ್ವಲ್ಪ ದೂರ ನಡೀತಾ ಇದ್ದೀವಿ. ಇದೇ ನೋಡಿ ಎಂಟ್ರೆನ್ಸು, ಅಲ್ಲಿ ಕೈ ಮುಗಿತಾ ಇರೋದನ್ನು ಹಾಕಿದ್ದಾರೆ. ಇಲ್ಲಿಂದ ನಾವು ಲೆಫ್ಟಿಗೆ ಹೋಗಬೇಕು. ಲೆಫ್ಟಿಗೆ ಹೋದರೆ ಅಲ್ಲೇ ರಾಮ ಮಂದಿರ ಇರೋದು. ತುಂಬ ದೂರ ನಡಿಬೇಕು, ಅಂದರೆ ಒಂದು 2 ಕಿಲೋಮೀಟ್ರಷ್ಟು ದೂರನೂ ನಡಿಬೇಕು. ಮಿಸ್ ಆಗ್ತಾರೆ ಜನ ಅಂತ. ಒಂದೇ ಲೈನಲ್ಲಿ ಅಂತ ನೋಡಿ, ಈಗ ಬಾಟ್ಲಿ ಇಟ್ಕೊಂಡು ಹೋದ್ರಲ್ಲ, ವಿಡಿಯೋ ಪಾಸ್ ಆಯ್ತಲ್ಲ, ಆ ವಿಡಿಯೋನಲ್ಲಿ
ಅವರು ನಮ್ಮನ್ನ ಈಗ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಿ ಜನ ಇದ್ದಿದ್ದರಿಂದ ಬಾಟ್ಲು ಇಟ್ಕೊಂಡು ಕೈ ಮೇಲೆತ್ತುತ್ತಾರೆ. ಅಂದರೆ ನಮ್ಮ ಕಡೆಯವರು, ಅವ್ರು ನಮಗೆ ಗೊತ್ತಿರೋರು ಅಂತ ಹೇಳಿ ನಾವು ಅವ್ರ ಹಿಂದೆ ಹೋಗೋದಕ್ಕೆ. ನಾವು ಹೋಗಿದ್ದು 2ನೇ ತಾರೀಕು ಗುರುವಾರ, ಅಂದರೆ ಬುಧವಾರ ನ್ಯೂ ಇಯರ್ ಇದ್ದಿದ್ದರಿಂದ ತುಂಬ ಅಂದರೆ ತುಂಬ ಜನನೇ ಇದ್ರಂತೆ. ನೋಡ್ತಾ ಇರ್ಬೋದು, ನನ್ನ ಕೈಲಾಗಿದ್ದ ಮಟ್ಟಿಗೆ ಅಯೋಧ್ಯೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಾಮನ ನೋಡೋದಕ್ಕೆ ಟೈಮ್ ಬಂತು. ಇವಾಗ ನಾವೆಲ್ಲ ಸ್ಲಿಪ್ಪರೆಲ್ಲ ಒಂದು ಕೌಂಟ್ರ್ ಮಾಡಿದ್ದಾರೆ, ಅಲ್ಲಿ ಇಟ್ಬಿಟ್ಟು. ಹಾಗೆಯೇ ಮೊಬೈಲ್ ಕೂಡ ಅಲ್ಲೂ ಕೂಡ ಅಲೋ ಇಲ್ವಂತೆ. ಹಾಗಾಗಿ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು ಮೊಬೈಲೆಲ್ಲ ಕೊಟ್ಬಿಡ್ತೀವಲ್ಲ, ಹಾಗಾಗಿ ಫೋಟೋಸು ವಿಡಿಯೋಸು ಇರಲಿ ಅಂತ ಹೇಳಿ ಲಾಸ್ಟ್ ಟೈಮಲ್ಲಿ ಇದನ್ನು ಮಾಡ್ಕೊಂಡಿದ್ದು. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಇನ್ನು ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾರು ಬರೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಈಗ ಬರಬೇಡಿ, ಇನ್ನೂ ಚೆನ್ನಾಗಿ ಆದಮೇಲೆ ಬನ್ನಿ. ಒಂದು 3 ರಿಂದ 4 ವರ್ಷ ಬೇಕು, ಆವಾಗ ಬನ್ನಿ. ಆವಾಗ ಬಂದರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ಚಳಿ ಇವಾಗ. ದರ್ಶನ ಕೂಡ ಅಷ್ಟೇ ನಮಗೆ ತುಂಬ ಚೆನ್ನಾಗಾಯಿತು. ನೆನ್ನೆ ದಿನ ತುಂಬ ಜನ ಇದ್ರಂತೆ, ಇವತ್ತು ಜನನೇ ಇಲ್ಲ. ನಮಗೆ ಆದಷ್ಟು ಅರ್ಧ ಗಂಟೆನಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಅಲ್ಲಿ ತುಂಬಾ ಬಿಲ್ಡಿಂಗ್ ಕೆಲಸಗಳು ನಡೀತಾ ಇದೆ. ಯಾಕಂದರೆ 16 ದೇವತೆಗಳ ದೇವಸ್ಥಾನ ಸುತ್ತ, ರಾಮ ಮಂದಿರ ಸುತ್ತ ಬರಬೇಕು ಅಂತ ಪ್ಲ್ಯಾನಿಂಗಲ್ಲಿದೆ. ಹಾಗಾಗಿ ತುಂಬಾ ಕೆಲಸ ಇದೆ. ಯಾರಾದರೂ ಹೋಗಬೇಕು ಅನ್ನೋರಿದ್ರೆ ದಯವಿಟ್ಟು ಈಗ ಹೋಗ್ಬೇಡಿ, ಯಾಕೆಂದರೆ ಫುಲ್ಲು ಅರ್ಧಂಬರ್ಧ ಆಗುತ್ತೆ. ಹಾಗೆ ಮೊಬೈಲ್ ಕೂಡ ನಮಗಲ್ಲಿ ಅಲೋ ಇರೋದಿಲ್ಲ, ಯಾಕೆಂದರೆ ವಿಡಿಯೋ ಮಾಡಿಕೊಂಡು ತೋರಿಸೋಣ ಅಂತ ಅಂದರೆ. ಹಾಗೆಯೇ ನಾವು ಹೋಗಿದ್ದು ಕತ್ಲೆ ಆಗಿಬಿಟ್ಟಿತ್ತು. ಸುಮಾರು ಇಲ್ಲಿ 5:15ಗೆ ತುಂಬಾ ಕತ್ಲೆ ಆಗಿತ್ತು. ಇನ್ನೂ ಅಲ್ಲಿ 6:30 ಅಷ್ಟೇ. ನೋಡಿ ಎಷ್ಟು ಕತ್ಲೆ ಇದೆ ಅಂತ. ದರ್ಶನ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ಹಾಗೆ ವಿಡಿಯೋ ಇರಲಿ ಅಂತ ಹೇಳಿ ಇದು ಕೂಡ ಅಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಬಾಲರಾಮನ ನಾವು ಈ ಜನವರಿ 22 ಬಂದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ ಅಯೋಧ್ಯೆ ಓಪನ್ ಆಗಿ. 1 ವರ್ಷದ ಒಳಗಡೆ ನಮಗೆ ದೇವರು ನಮಗೆ ಅನುಗ್ರಹ ಕೊಟ್ಟಿದ್ದಾನೆ, ನನಗೆ ನಮ್ಮ ಮನೆಯವ್ರಿಗೆ ಅಂತ ಹೇಳೋಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ 1 ವರ್ಷದ ಒಳಗಡೆ ನಾವು ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಖಂಡಿತ ನಾವು ಅಂದ್ಕೊಂಡೇ ಇರಲಿಲ್ಲ. निकलने के लिए ही बनाया हुआ है। करने का प्रयास बिल्कुल न करें। ನಾವು ರಾಮ ಮಂದಿರ, ಬಾಲರಾಮನ ದರ್ಶನ ತುಂಬಾ ಚೆನ್ನಾಗಾಯಿತು. ಅಲ್ಲಿಂದ ಮುಂದೆ ಬಂದಿದ್ದು ಹನುಮಾನ್ ಗಡಿ ಅಂತ ಹೇಳಿ. ಇಲ್ಲಿ ಹನುಮ ದೇವಸ್ಥಾನ ಇದೆ. ದೇವಸ್ಥಾನ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿದೆ. ಯಾವ ಥರ ಇದೆ ಅಂತ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ. ಇದು ಅಷ್ಟೇ ಮೆಟ್ಲುಗಳು ಮಾಡಿದ್ದಾರೆ. ತುಂಬ ಹಳೆಯ ದೇವಸ್ಥಾನ, ಪುರಾತನದ ದೇವಸ್ಥಾನ ಇದು. ದೇವರು ಅಷ್ಟೇ, ಮೂರ್ತಿ ಏನಿದೆ ಹನುಮಾನ್ದು ಅದು ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ. सभी श्रद्धालुगण ध्यान दें, दर्शन करते समय अपना चैन, मोबाइल, पर्स सुरक्षित रखें। संभव हो तो अपना पर्स पीछे. ಇದು ಕೂಡ ಅಷ್ಟೇ, ಮೆಟ್ಲುಗಳಿದೆಯಲ್ಲ, ಇನ್ನೇನು ದರ್ಶನ ಆಗುತ್ತೆ ಹತ್ರನೇ ಇದೆ ಅಂತ ಅಂದ್ಕೊಳ್ತೀವಿ. ಇಲ್ಲ, ಅಲ್ಲೂ ಅಷ್ಟೇ 1 ಕಿಲೋಮೀಟ್ರ್ ಅಷ್ಟು ನಾವು ಮೆಟ್ಲುಗಳನ್ನ ಮಾಡಿದ್ದಾರೆ. ಅಲ್ಲಿ ನಾವು ದರ್ಶನ ಮಾಡಬೇಕು. ಇಲ್ಲೂ ಮೈಕಲ್ಲಿ ಹೇಳ್ತಾನೆ ಇದ್ದರು, ಮೊಬೈಲು, ಚೈನು, ಪರ್ಸು ನಿಮ್ಮ ಜವಾಬ್ದಾರಿ, ಕಳ್ಳರುಗಳಿರ್ತಾರೆ ಅಂತ ಹೇಳ್ತಾನೆ ಇದ್ದರು.
ಇಲ್ಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಎದುರುಗಡೆ ನಾವೇನು ಹೋಗ್ತಾ ಇದ್ದೀವಿ ಅಲ್ಲಿ ಎದುರುಗಡೆ ದೇವಸ್ಥಾನ ಇದೆ, ದೇವ್ರು ಹೀಗೆ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಅದು ನಾವೇನು ಇವಾಗ ನೋಡ್ತಾ ಇದ್ದೀವಿ ಎಡಗಡೆಗಿದೆ ದೇವರು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೀವು ಮುಂದಕ್ಕೆ ಹೋಗ್ರಿ. ತಳ್ಳಬೇಡ. ಇದೇ ನೋಡಿ ಹನುಮಾನ್ ಗಡಿಯ ಹನುಮಾನ್. ಇದು ತುಂಬಾ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ಎಲ್ಲ ನಾವೇನೇನು ದೇವ್ರು ನೋಡ್ಕೊಂಡು ಬಂದಿದ್ದೀವಿ ರಾಮ ಒಂದು ಬಿಟ್ಟು ಇನ್ನೆಲ್ಲ ದೇವರು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಇಲ್ಲಿ ಪ್ರಸಾದ ಅಂತ ಏನೂ ಇಲ್ಲ. ಹನುಮಾನ್ ಗಡಿಯಲ್ಲಿ ದರ್ಶನ ಆಯಿತು, ತುಂಬಾ ಚೆನ್ನಾಗಾಯಿತು. ಜನ ಇದ್ರು ಆದರೂ ವಿಡಿಯೋ ಕೂಡ ಮಾಡಿದ್ದೀನಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಸಾದ ಅಂತ ಏನು ಅಂದರೆ ಒಂಥರ ಪೇಡ ಥರ ಎಲ್ಲ ಮಾಡ್ತಿರ್ತಾರೆ. ಪೂಜೆಗೂ ಅಷ್ಟೇ ಒಂದೊಂದು ಬಾಕ್ಸಲ್ಲಿ ತೊಗೊಂಡು ಬಂದು ಅದನ್ನು ಕೊಡ್ತಾರೆ. ಅದನ್ನಲ್ಲಿ ಒಂದೆರಡು ಉಂಡೆ ಅವ್ರು ಎತ್ಕೊಂಡು ಇನ್ನು ಮಿಕ್ಕಿದ್ದು ನಮ್ಮ ಕೈಲಿ ಕೊಡ್ತಾರೆ. ಹಾಗೆ ಹೂವು ಅಂತ ಬಂದರೆ ಚೆಂಡುವಿನ ಹಾರ ಮಾಡಿಬಿಟ್ಟು ದೇವ್ರಿಗೆ ಅಲ್ಲಿ ಸುಮ್ಮನೆ ಎಸಿತಾರೆ. ಏನೊಂದು ನಾವು ತೊಗೊಂಡೋಗೋದು ದೇವ್ರ ಮೇಲೆ ಹಾಕೋದಿಲ್ಲ. ये जो सफेद मोती वाला है ಇಲ್ಲಿ ರಾಮನ ದೇವಸ್ಥಾನ ಆಗಿರೋದ್ರಿಂದ ರಾಮನ್ನ ವೆರೈಟಿಯಾಗಿ ಮಾಡಿದ್ದಾರೆ. ಯಾವ್ದು ತೊಗೊಳ್ಳೋದು ಯಾವುದನ್ನ ಬಿಡೋದು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಅಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ವೀಣೆ ಇದು ಸ್ವಲ್ಪ ಮುಂದಕ್ಕೆ ಹೋಗಬೇಕು, ಹಾಗಾಗಿ ಮತ್ತೆ ನಾವು ನಿಂತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿ ತಿರ್ಗಾ ಆಟೋನ ಮಾಡಿದ್ರು. ಆ ಆಟೋದಲ್ಲಿ ಹೋಗೋದೇ ಒಂದು ಮುಖ ಕಾಣಲ್ಲ. ಇದು ವೀಣೆ ಇಟ್ಟಿರೋ ಸ್ಟ್ಯಾಚು ನೋಡಿಕೊಂಡು ಬಂದ್ವಲ್ಲ, ಅಲ್ಲಿಂದ ಮುಂದೆ ಬಂದರೆ ಒಂದು 20 ಹೆಜ್ಜೆ ಏನೋ ಅಷ್ಟೇ ಲೆಫ್ಟಲ್ಲಿದೆ. ಅಲ್ಲಿಗೆ ಬಂದರೆ ಇಲ್ಲಿ ಸಿಗೋದು ಸರಯೂ ನದಿ. ಇದು ಶ್ರೀರಾಮ ಇಲ್ಲೇ ಅಂತೆ ಸ್ನಾನ ಮಾಡ್ತಾ ಇದ್ದಿದ್ದು. ಇಲ್ಲೂ ಅಷ್ಟೇ ದೀಪ ಎಲ್ಲ ಅಲ್ಲೇ ಮಾರ್ತಾ ಇರ್ತಾರೆ. 10 ರೂಪೀಸ್ ಏನೋ ಹೇಳ್ತಾರೆ. ಆ 10 ರೂಪೀಸ್ ಕೊಟ್ಟು ನಾವಿಲ್ಲೇ ದೀಪ ಎಲ್ಲ ಹಚ್ಬಿಟ್ಟು ಬಂದ್ವಿ. ಇದು ಸರಯೂ ನದಿ, ಶ್ರೀರಾಮರು ಸ್ನಾನ ಮಾಡ್ತಾ ಇದ್ದ ನದಿ. ಹಲೋ ಹೇಳು. ಅವ್ರ ಐತೆ ಬಿಟ್ಟು ಝೂಮ್ ಮಾಡ ಫ್ಲಾಶ್ ಏನು ಹಾಕ್ಬೇಡ, ಯಾಕೆ ಅಲ್ಲೇ ಕಾಣಲ್ಲ. ವೈಟ್ ಬೇಜಾನು ಫ್ಲಾಶ್ ಹಾಕಿ ಚೆನ್ನಾಗಿ ಕಾಣಲ್ಲ. ಫ್ಲಾಶ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ವಿಡಿಯೋ ಅಂತ ನೋಡಿ. ಹಿಂದಗಡೆ ಯಾವ ಥರ ಲೈಟ್ ಕಾಣ್ತಾ ಇದೆ, ಕಂಬಗಳವು
ಲೈಟ್ ಬೆಳಕಿಗೆ ನಿಮಗೆ ಸರಿಯಾಗಿ ಲೈಟ್ ಬೆಳಕಿಗೆ ಕಾಣ್ತಾ ಇಲ್ಲ ಸರಿಯಾಗಿ, ಸ್ವಲ್ಪ ಹಿಮ ಜಾಸ್ತಿ ಬೀಳ್ತಾ ಇದೆ. ತುಂಬ ಚಳಿ ಇದೆ. ಇಲ್ಲಿ 30 ಡಿಗ್ರೀಸ್ ಇದೆ. 15 ಡಿಗ್ರಿ ಚಳಿ ಇದೆ. ಇದೆಲ್ಲ ನೋಡ್ಕೊಂಡ್ಮೇಲೆ ಇಲ್ಲಿಂದ ನಾವು ಇವಾಗ ಆಟೋದಲ್ಲಿ ಹೋಗಲ್ಲ, ಇಲ್ಲಿ ಸಿಟಿ ಬಸ್ ಇದೆಯಂತೆ, ಅದರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೈಡ್ ಹೇಳ್ತಾಯಿದ್ರು. ಹಾಗಾಗಿ ಈಗ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಲತಾ ಮಂಗೇಶ್ಕರ್ ಅವರ ವೀಣೆನ ಇಲ್ಲಿ ಸ್ಟ್ಯಾಚ್ಯೂ ಆಗಿಟ್ಟೋದು ತುಂಬಾ ಎಲ್ರಿಗೂ ಒಂಥರ ಮೆಮೊರಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದು ಅಷ್ಟೇ, ಸ್ಟ್ಯಾಚು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವಿಲ್ಲಿಂದ ಬಸ್ಸಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದಾಗ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಕಡೆನೇ ತೆಗಿಬೇಕು ಅವಾಗ వాళ్ళు పై ఇన్విటేషన్ ఇస్తూ ఉన్నారు ఇంటికి, వీళ్ళు లేకుండా ఫోన్ చేసి పిలుస్తారు. మనం నడుస్తా మనమే వాళ్ళు అడిగింది రామ్ మందిర్ మార్గడి बोला बोला बहुत अच्छा लगा. बताइए क्या देखा आप लोगों ने, क्या क्या? ರಾಮ ಮಂದಿರ್ ಅಲ್ಲಿ ಕಾಣ್ತಾನೆಲ್ಲ ವಿಡಿಯೋಲಿ ಅವನ್ ಮ್ಯಾಕ್ ಇಟ್ಕೊಂಡವನಲ್ಲಿ ಅವ್ರಿಗೆ ಅವರು ರಿವ್ಯೂ ತಗೋತಾವ್ರೆ. ಹಂಗೆ बहुत अच्छा. ದೇವಸ್ಥಾನದಿಂದ ಬಂದ್ವಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಜಿಪ್ಪಿಲ್ಲ ಹಾಕೊಳಕ್ ನೀನು. ಇನ್ನೊಂದು 2 ಸತಿ ಹೇಳಿ ಸರ್, ಟೈಮ್ ಮೇಂಟೈನ್. ಟೈಮು ಆಗಲೇ 10:15 ಊಟ ಎಲ್ಲ ಆಯಿತು. ಊಟ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಬೆಳಗ್ಗೆ 7:15ಗೆಲ್ಲ ರೆಡಿಯಾಗಕ್ಕೆ ಹೇಳಿದ್ದಾರೆ. ಹಾಗಾಗಿ ಬೇಗ ಮಲ್ಕೊಂಬಿಡೋಣ ಅಂತ ಫುಲ್ಲು ಪ್ಯಾಕಪ್ ಆಗಿದ್ದೀನಿ. ಮನೆಯವ್ರು ಆಲ್ರೆಡಿ